ಮನೇಲಿ ಯಾರ್ಯಾರಿದ್ದಾರೆ ಸರ್? ನಿಮ್ ಮನೇಲಿ ಯಾರ್ಯಾರಿದ್ದಾರೆ? ನಾನು ಒಬ್ಬನೇ ಇರೋದು. ಮದ್ವೆ ಮಾಡ್ಕೊಂಡಿಲ್ಲ, ಕಾರಣಾಂತರದಿಂದ ಆಗ್ಲಿಲ್ಲ. ಸರ್ ನೀವ್ ಒಬ್ರೇ ಇರೋದು? ಹೌದೌದು ಹೌದು, ಸತ್ಯ. ಮದ್ವೆ ಆಗಿಲ್ಲ, ಯಾಕೆ? ನಾನು ಒಂದ್ ಕಡೆ ಕೆಲಸದಲ್ಲಿದ್ದೆ, ಹಾ ಕೆಲಸ ಬಿಟ್ಬಿಟ್ಟೆ. ಹಾ ಗೌರ್ಮೆಂಟ್ ಕೆಲಸ ಇಲ್ಲ, ಸಂಪಾದನೆ ಇಲ್ಲ, ಮತ್ತೆ ಯಾರು ಕೊಡ್ತಾರೆ, ಬೇಡ ಬಿಟ್ಟೆ ಬೇಡ ಅಂತ ಬಿಟ್ಬಿಟ್ಟೆ. ಆಮೇಲೆ ಈ ಹಾಡು ಗೀಡು ಹಾಡ್ಕೊಂಡು ಈಗ ಏನ್ ಮಾಡ್ಕೊಂಡಿದ್ದೀರಾ ನೀವು? ಈಗಲೂ ಇದೇ ಮಾಡ್ತಾ ಇದೀನಿ. ಏನೋ ಒಂಚೂರು ಅವರು ಇವರು ಕರೀತಾರೆ, ಅಪರೂಪಕ್ಕೆ ಹಾ ಹೋಗ್ತೀನಿ, ಹಾಡ್ತೀನಿ. ಒಂದು ಕಲಾವಿದ್ರ ಪೆನ್ಷನ್ ಬರುತ್ತೆ ನನಗೆ, 2,000 ರೂಪಾಯಿ ಬರುತ್ತೆ. ಹಾ ಆಮೇಲೆ PF ಒಂದು 760 ರೂಪಾಯಿ ಬರುತ್ತೆ. ಹಾ. ಒಟ್ಟು 3,000, ಹೆಚ್ಚು ಕಡಿಮೆ 3,000 ಹತ್ರ. ಸೊ ಸರಿ ಸುಮಾರು ತಿಂಗಳಿಗೆ ಒಂದು 3,000 ರೂಪಾಯಿ. 3,000. ಮನೆ 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 ಬಾಡಿಗೆ 3,000 ಸಾಕಾಗತ್ತಾ ಸರ್? ಈ ಸಾಕು ಮಾಡ್ಕೊಂಡಿದ್ದೀನಿ. ನಾನು ಭಾಳ ವರ್ಷಗಳಿಂದ ಇದೇ ಥರ ಜೀವನ ಮಾಡ್ತಾ ಇದ್ದೀನಿ. ಈಗಲಿಂದ ಅಲ್ಲ, ಭಾಳ ವರ್ಷಗಳಿಂದ ಇದೇ ಥರ ಜೀವನ ಮಾಡ್ತಾ ಇದ್ದೀನಿ. ಈ 3,000ದಲ್ಲಿ ಬಾಡಿಗೆ ಕಟ್ಟಿ ನಿಮ್ಮ ಆಮೇಲೆ ಬದುಕಿಗೆ ಅವ್ರು ಇವ್ರು ಊಟ ತಿಂಡಿ ಕರೀತಾರೆ, ಏನ್ ಬೇಕು ಎಲ್ಲ. ಯಾವ್ದಾದ್ರು ಒಂದು ಕರೀತಾರೆ, ಹಾ. ಒಂದು ತಿಂಗಳಿಗೆ ಒಂದು 2,000 ರೂಪಾಯಿ ಸಿಗ್ಬೋದೇನೋ ಕರೀತಾರೆ. ಆಮೇಲಿಂದ ಭಾಳ ಕಡಿಮೆ. ನನಗೆ ಯಾರಾದರೂ ನಮ್ಮ ತಂಗಿ ಮಗ ಒಬ್ಬ ಇದ್ದಾನೆ, ಯಾವಾಗಲಾದ್ರು ಅಪರೂಪಕ್ಕೆ ಒಂಚೂರು ಸ್ವಲ್ಪ ದುಡ್ಡಿನ ಸಹಾಯ ಮಾಡ್ತಾನೆ. ಇಲ್ಲ ನಾನು 2 ಹೊತ್ತನೇ ಊಟ ಮಾಡೋದು. ಬೆಳಗ್ಗೆ ಒಂದು ಅದು ನನಗೆ ಅರಗೋದೂ ಇಲ್ಲ. ಈಗ ಅದೆಲ್ಲ ಕಾರಣದಿಂದ 2 ಹೊತ್ತು ಊಟ ಮಾಡ್ತೀನಿ. ಆಮೇಲೆ ಮಧ್ಯಾಹ್ನ ಒಂಚೂರು ಒಂದು ಅರ್ಧ ಗ್ಲಾಸ್ ಹಾಲು, 1-2 ಬಿಸ್ಕೆಟ್ಟು. ಇದು ಸತ್ಯ ಹೇಳ್ತಾ ಇದ್ದೀನಿ ಸರ್, ನೀವು ಕೇಳಿದ್ರೆ ಹೇಳಿದೆ ಸರ್.